case concave lens, position front of lens, front of lens, front of the lens. ಸೊ ಏನಾಗುತ್ತೆ ನೋಡೋಣ. ಒಂದು ಸ್ವಲ್ಪ ದೊಡ್ಡ ಇಮೇಜ್ ಬರ್ಕೊಳ್ಳಿ ಆದಷ್ಟು, ಸರಿನಾ? ಮುಂದೆ ಏನಾಗುತ್ತಿದೋ you'll get a ray we should consider a ray which is parallel to your principal axis. ಅದಾದಮೇಲೆ this will get refracted in such a way that it will appear to come from focus ಅಲ್ವಾ? ಸೊ ಇದು ನಿಮ್ಮ ಮೊದಲನೇ ರೇ. ಮತ್ತೊಂದು ಯಾವುದು ಅಂತ ಹೇಳಿದ್ರೆ a ray which goes through your optical center. ಸೊ ದಿಸ್ ಇಸ್ ದ ಸೇಮ್ ರೇ ವಿಚ್ ಗಾಟ್ ರಿಫ್ರಾಕ್ಟೆಡ್ ಆಲ್ಸೋ. ರಿಫ್ರಾಕ್ಟೆಡ್ ಆಗಿ ಹೀಗೆ ಹೋಗುತ್ತೆ. ಹಾಗಾಗಿ ಎಲ್ಲಿ ಮೀಟ್ ಆಗುತ್ತೆ ಇವೆರಡು, ಅಲ್ಲಿ ನಿಮ್ಮ ಇಮೇಜು ಇದೆ. ಸೊ ಇದು ನಿಮ್ಮ ಇಮೇಜ್, ಸರಿನಾ? ಸೊ ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ನಿಮ್ಮ ಒಂದು ಚಿತ್ರ ಬಿಡಿಸೋದು ಅಂತ ಹೇಳಿ ನೋಡೋಣ. ಇವಾಗ ಒಂದು ದೊಡ್ಡ ಲೈನ್ ಎಳೆದಿರೆ ವಿಚ್ ಇಸ್ ಅರೌಂಡ್ 15-16 ಸೆಂಟಿಮೀಟರ್. then mark 0, 3, 6, 9 and 12. ಸೊ ಕಾನ್ಕೇವ್ ಲೆನ್ಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ನೀವು. ಆಮೇಲೆ 2 ಆರ್ಕು. ಸೊ ಇಷ್ಟೇ ನಿಷ್ಠೆಯಿಂದ ನೀವು ಕೂಡ ಮಾಡಬೇಕು. ಒಂದೇ ಸತಿ ಬೇಕಾಗಿರೋದು, ನನ್ನ ಕಡೆಯಿಂದ ನೀವು ಒಂದು ಸತಿ ಮಾಡಿ ಸಾಕು. ಬಟ್ ಮನ್ಸಿಟ್ಟು ಮಾಡಬೇಕು. ಅರ್ಧ ಕೆಲಸ ಆಯಿತು ಅಂತ ಹೇಳಿದ್ರೆ ನೀವು ಕಲಿಯಲ್ಲ ಆಮೇಲೆ. ಇದು ನಿಮ್ಮ ಕಾನ್ಕೇವ್ ಲೆನ್ಸ್ ಅಲ್ವಾ? ಎಕ್ಸಾಮಲ್ಲಿ ನಿಮ್ಗೆ ಎರೇಸ್ ಮಾಡೋದೆಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಹಾಂ, ಇವಾಗ ನೀವು ಆಬ್ಜೆಕ್ಟ್ನ, ಆಯಿತಾ, ನಾನು 1.25 ಸೆಂಟಿಮೀಟ್ರ್ ತೊಗೊತೀನಿ, ನೀವು 2 ಸೆಂಟಿಮೀಟ್ರ್ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆದಷ್ಟು ಸ್ವಲ್ಪ ದೊಡ್ಡದಿಲ್ಲ, ಅಟ್ಲೀಸ್ಟ್ ಮಿನಿಮಮ್ 1.25 ಇರಬೇಕು, ಸರಿನಾ? ಆಪ್ಟಿಕಲ್ ಸೆಂಟರ್ ಥ್ರೂ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡೋದು ಮರಿಬೇಡಿ. ರಿಫ್ರಾಕ್ಷನ್ ಅಲ್ಲಿಂದನೇ ಎಲ್ಲ ತೊಗೊಳೋದು, ಅಂದರೆ ದಟ್ ಈಸ್ ದ ಪಾಯಿಂಟ್ ಆಫ್ ಕನ್ಸಿಡರೇಷನ್ ಅಲ್ವಾ? ಸೊ ಮೊದಲನೇ ರೇ, ಪ್ಯಾರಲ್ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಟು ದಟ್ ಪರ್ಪೆಂಡಿಕ್ಯುಲರ್ ಸೆಟ್ ಆಫ್ ಲೈನ್ಸ್. ಸೊ ಏನಾಗುತ್ತೆ, it gets refracted as if it's coming from focus. ಮುಂದಿನ ರೇ, a ray which goes through your optical center. ಸೊ ಎರಡೂ ರಿಫ್ರಾಕ್ಟೆಡ್ ರೇ ಪಾತು ಮೀಟ್ ಆಗೋಂಥ ಜಾಗ ಅದು ಅಲ್ವಾ? ಅಲ್ಲಿಂದ ಬರೋಂಗೆ ಕಾಣ್ತಾ ಇದೆ ನಿಮ್ಮ ರಿಫ್ರಾಕ್ಟೆಡ್ ರೇ, ಹಾಗಾಗಿ ಅಲ್ಲಿ ನಿಮ್ಮ ಇಮೇಜು ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ವೇರ್ ಯುವರ್ ಇಮೇಜಸ್, ಸರಿನಾ? ಸೊ ಇದನ್ನೆಲ್ಲ ಚಿತ್ರ ಬಿಡಿಸಾದ್ಮೇಲೆ ಲೇಬಲ್ ಮಾಡೋದು ಮರಿಬೇಡಿ. 2F1, F1, F2, 2F2 ಆಪ್ಟಿಕಲ್ ಸೆಂಟರ್, AB, A', B'. ಸೊ ಇದನ್ನು ನಾನು ಲೇಬಲ್ ಮಾಡೋದು ಮರೆತೆ, ಆಯಿತಾ? ಸೊ ನೀವು ಎಲ್ಲ ಕಡೆ ಮಾಡಬೇಕು.
ಹೇಗೆ ಕಾಣುತ್ತಿದೆ ಇಮೇಜು? ಡಿಮಿನಿಷ್ಡ್. ಓರಿಯಂಟೇಷನ್ನು ಎರೆಕ್ಟ್, ಸೀದಾ ಇದೆ. ರಿಯಲ್ಲ ವರ್ಚುವಲ್ಲ? ವರ್ಚುವಲ್. ಲೊಕೇಶನ್ ಸೇಮ್ ಸೈಡ್ ಆ್ಯಸ್ ದ್ಯಾಟ್ ಆಫ್ ಆಬ್ಜೆಕ್ಟ್. ಸರಿನಾ? ಸೊ ಇದು ಪ್ರಾಕ್ಟಿಕಲಾಗಿ ನೋಡೋಣ. ಏನು ಅಬ್ಸರ್ವ್ ಮಾಡಬೇಕು ನೀವೇ ಅಬ್ಸರ್ವ್ ಮಾಡಿ, ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ 2 ಲೆನ್ಸ್ ಇಟ್ಟಿದ್ದೀನಿ. ಆಬ್ಜೆಕ್ಟ್ ಬಂದು ನಿಮ್ಮ ಎಲೆ ಅಲ್ವಾ, ಗಿಡನೇ ನಿಮ್ಮ ಆಬ್ಜೆಕ್ಟು. ಸೊ ಯಾವುದು ಕಾನ್ಕೇವ್ ನೀವು ಹೇಳಬೇಕು. ಸೊ ನಿಮ್ಮ ಆಬ್ಜೆಕ್ಟು ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಹೇಳಬೇಕು ಅಂತ ಹೇಳಿದ್ರೆ, ಲೆನ್ಸ್ ಇಲ್ಲ ಅಂತ ಹೇಳಿದ್ರೆ. ಸೊ ಯಾವುದು ನಿಮ್ಮ ಲೆನ್ಸ್ ಯಾವುದು ಅದರಲ್ಲಿ? 2ನೇ ಲೆನ್ಸು ನಿಮ್ಮ ಕಾನ್ಕೇವ್ ಲೆನ್ಸ್ ಅಲ್ವಾ. ಡಿಮಿನಿಷ್ಡ್ ಆಗಿ ಪುಟ್ಟದಾಗಿ ಎರೆಕ್ಟ್ ವರ್ಚುವಲ್ ಇಮೇಜ್ ಕಾಣುತ್ತೆ. ಈ ಚಿತ್ರ ನೀವು ಬಿಡಿಸಲೇಬೇಕು, ಲೇಬಲಿಂಗ್ ಎಲ್ಲ ಕರೆಕ್ಟಾಗಿ ಮಾಡಲೇಬೇಕು, ಇದನ್ನೆಲ್ಲ ಬರ್ಕೊಳ್ಳೇಬೇಕು.